ಈ ಸ್ಟೇಟಿಂದ ಹೋಗುವಂಥ ರಾಜ್ಯದಿಂದ ಹೋಗುವಂಥ ಟ್ಯಾಕ್ಸದ 50% ಕೊಡ್ರಿ ಅಂತ ಕೇಳ್ತಾಯಿದ್ರು. ಜೊತೆಗೆ ಸಪೋರ್ಟಿಂಗ್ ಪ್ರೈಸ್ ಮಾಡಿರಿ ಅಥವಾ MS ಸ್ವಾಮಿನಾಥನ್ ಆಯೋಗದ ನಾವೇನು ರಿಪೋರ್ಟ್ ಅದ ಅದರ ಸಲಹೆ ಮೂಲಕ ಸಲಹೆಯಂತೆ ನಾವು ಇದಂಥವ್ರು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ, ಕೃಷಿಗೆ ಕೊಡ್ತೀವಿ ಅಂತ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಕೊಡಬೇಕು ಅಂತ ಕೇಳ್ತಾಯಿದ್ರು. ಆದರೆ ಇವತ್ತು ಅದ್ರ ಎರಡೂ ಮರೆತು ಬಿಟ್ಟಿದ್ದಾರೆ. ಯಾಕೋ ಅಂತಂದ್ರೆ ಅದು ಉತ್ತರ ಇಲ್ಲ. ಅವರೇ ಉತ್ತರ ಹೇಳಬೇಕು. ಅದನ್ನು ಉತ್ತರ ಇಲ್ಲಿವರೆಗೆ ಹೇಳ್ತಾ ಇಲ್ಲ. ನಾವು ಅಜುಮ್ ಮಾಡ್ಬೋದು ಇಷ್ಟ ಏನಿಲ್ಲ. ಇಲ್ಲಿಯ ಏನಪ್ಪ ಅಂದ್ರೆ ಅವ್ರಿಗೆ ಅನುಕೂಲ ಆಗುವಂಥ ಪಾರ್ಟಿಗಳಿಗೆ ಅನುಕೂಲ ಆಗುವಂತಹ ಈ ಶ್ರೀಮಂತ ಜನಕ್ಕೆ ಅಥವಾ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಈ ರಿಟರ್ನ್ ಆಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ವೇವ್ ಆಗಿರ್ಬೋದು, ಅವರ ಟ್ಯಾಕ್ಸ್ ಫ್ರೀ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಇನ್ನೊಂದು ರಿಪೋರ್ಟು ಬರ್ತದೆ. ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳು, ಎಷ್ಟು ರೀ 2 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಆಪ್ ಮಾಡ್ತದೆ ಅಥವಾ ಈ ಟ್ಯಾಕ್ಸನ್ನು ಬಿಟ್ಟು ಬಿಡ್ತದೆ ಕಾರ್ಪೊರೇಟ್ಗಳದ್ದು ಅನ್ನುವಂಥದ್ದು. ಈ ಸಣ್ಣದ ಅಮೌಂಟ್ ಅಲ್ಲ, 2 ಲಕ್ಷ ಕೋಟಿ. ನಾವಿಲ್ಲಿ 4.5 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ಆದರೆ 2 ಲಕ್ಷ ಕೋಟಿ ಯಾಕೆ ಕೊಡಬಾರ್ದು ನಮ್ಮ ಡೆವಲಪ್ಮೆಂಟ್ ಸಲುವಾಗಿ ಅನ್ನೋದು ಇವತ್ತು ಸಿದ್ದರಾಮಯ್ಯ ಇರುವಾದ. ಮಿನಿಮಮ್ ಅಷ್ಟು ಕೊಡ್ರಿ, ನಮ್ಮ 50 ಕೊಡ್ಬೇಕು ನಮಗೆ. ಆ್ಯಕ್ಚುಲಿ 2.25 2 ಲಕ್ಷ ಕೋಟಿ 2.5 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ಅವ್ರ ಜಬರ್ದಸ್ತವಾದ ಮತ್ತು ಸತ್ಯನೂ ಹೌದು. ಅದು ಅಷ್ಟು ಟ್ಯಾಕ್ಸ್ ಇವ್ರು ಕಳಿಸ್ತಾರೆ, ಡಾಕ್ಯುಮೆಂಟ್ಸ್ ಇದಾವೆ ಅವರಲ್ಲ. ಅದಕ್ಕೆ ಕೇಳ್ತಾ ಇದ್ದಾರೆ ಯಾಕೆ ಮೋದಿಯವರು ಇದು ಮಾಡ್ತಾರಲ್ಲ. ಎರಡೂ ಒಂದು ಮೊದಲದಾಗೆ ಟ್ಯಾಕ್ಸನ್ನು 50% ಕೊಡುವಂಥದ್ದು, ಅದ್ರ ಜೊತೆಗೆ ರೈತರಿಗೆ ಸಪೋರ್ಟಿಂಗ್ ಪ್ರೈಸ್ ಆಗಿ ಈ ಮಿನಿಮಮ್ ಪ್ರೈಸ್ ಆಗಿ ಅದು ಕೊಡುವಂಥದ್ದು. ಇವೆರಡು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ರಾಜ್ಯಗಳು ಡೆವಲಪ್ ಆಗ್ತದೆ. ರಾಜ್ಯಗಳು ಡೆವಲಪ್ ಆದಂಗೆ ಆಟೋಮೆಟಿಕ್ ದೇಶದ ಡೆವಲಪ್ಮೆಂಟು ಆಗ್ತದೆ. ಉತ್ಪಾದನೆ ಚೆನ್ನಾಗಿ ಬರ್ತದೆ. ಉತ್ಪಾದನೆ ಬಂದರೆ ಕೊಳ್ಳೋರು ತಾನೇ ಬರ್ತಾರೆ.